ವಾಶ್ ಟಿವಿ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಫಲಗಳನ್ನು ನಾವು ಹೇಳಬೇಕಾಗಿದೆ. ಏಕೆ ಅಂದರೆ ನಿಮಗೆ 14ರ ನಂತರದಲ್ಲಿ ಗುರುವಿನ ಪೂರ್ಣ ಅನುಗ್ರಹಕ್ಕೆ ಒಳಗಾಗ್ತೀರಾ. ಆದರೂ ಕೂಡ ಅಷ್ಟಮ ಶನಿ ಪ್ರಭಾವ ಇರುತ್ತೆ. ಸ್ವಲ್ಪ ಮಟ್ಟಿಗೆ ತೊಂದರೆಗಳಾಗ್ತದೆ. ಏಕೆ ಅಂತಂದರೆ ಅಡಚಣೆ ಆಗ್ತದೆ. ನಿಮಗೆ ತೊಂದರೆ ಅಂದರೆ ಕೆಲಸ ನಿಂತೋಗೋದಿಲ್ಲ, ಸ್ವಲ್ಪ ಅಡಚಣೆ ಆಗುತ್ತೆ. ಇವತ್ತು ಕೆಲಸ ನಾಳೆ ಆಗುತ್ತೆ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸಿಂಹರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ವಿವಾಹ ಮಾಡುವಂಥ ಯೋಗ, ವಿವಾಹ ಆಗುವಂಥ ಯೋಗ, ಸಂತಾನ ಪ್ರಾಪ್ತಿ ಆಗುವಂಥ ಯೋಗ, ಸೈಟು ಮನೆ ಫ್ಲಾಟ್ ತೆಗೆದುಕೊಳ್ಳುವಂಥ ಯೋಗ, ದೂರದೇಶ ಪ್ರಯಾಣ ಮಾಡುವಂಥ ಯೋಗ, ಹೊಸ ಕೆಲಸವನ್ನು ಪ್ರಾರಂಭ ಮಾಡುವಂಥ ಯೋಗ, ಆ ರೀತಿಯಲ್ಲಿ ಎಲ್ಲ ರೀತಿಯ ಧನ ಕನಕ ವಸ್ತು ವಾಹನಗಳೆಲ್ಲವೂ ಕೂಡ ಸಮೃದ್ಧವಾಗಿ ಇರುವಂತಹ ಶುಭಫಲಗಳು ಈ ಒಂದು ಸಿಂಹರಾಶಿಯವರಿಗೆ ಪ್ರಾಪ್ತಾಗಿದೆ. ಹಾಗಾಗಿ ಸಿಂಹರಾಶಿಯವರು ಎಲ್ಲ ರೀತಿಯ ಅನುಕೂಲವನ್ನು ಅನುಭವಿಸ್ತಾ ಇದ್ದಾರೆ, ಅನುಭವಿಸುತ್ತಾರೆ. ಯಾಕೆ ಅಂತಂದರೆ ಈ ರಾಶಿಯವರಿಗೆ ಗುರುವಿನ ಅನುಗ್ರಹ ಇರುತ್ತೆ. ಮತ್ತು ಅಷ್ಟಮ ಶನಿ ಇದೆ. ಅಷ್ಟಮ ಶನಿ ಇರೋದ್ರಿಂದ ಸ್ಥಾನ ಬದಲಾವಣೆ ಮಾಡುವಂಥ ಯೋಗವೂ ಕೂಡ ಇರುತ್ತೆ. ಮನೆ ಬದಲಾವಣೆ, ಕೆಲಸ ಬದಲಾವಣೆ ಮಾಡುವಂಥ ಯೋಗ, ಆ ಜೊತೆಗೆ ಇನ್ನು ಕೆಲವೊಂದಷ್ಟು ಬದಲಾವಣೆ ಮಾಡುವಂಥ ಯೋಗಗಳು ಕೂಡ ಇರುತ್ತೆ. ಅದು ಅವಶ್ಯಕತೆ ಇದ್ದರೆ ನಿಮ್ಮ ಬದಲಾವಣೆಯನ್ನು ನೀವು ಮಾಡಿಕೊಳ್ಳೋದಕ್ಕೆ ನಿಮ್ಮ ಅವಶ್ಯಕತೆ, ನಿಮ್ಮ ಅನಿವಾರ್ಯತೆ ನೋಡಿಕೊಂಡು ನೀವು ಮಾಡ್ಕೊಳ್ಳೇಬೇಕು ಅಂತೇನಿಲ್ಲ. ಈ ಒಂದು ತಿಂಗಳಲ್ಲಿ ಆಗುತ್ತೆ ಅಂತಲ್ಲ, ಅದಕ್ಕೆ ಸಾಕಷ್ಟು ಕಾಲ ಅವಕಾಶಗಳಿರುತ್ತೆ. ಸಮಯ ಸಂದರ್ಭ ಬಂದಾಗ ಆ ಥರ ಮಾಡಿ ನಿಮ್ಮ ಅನುಕೂಲ ಅನಾನುಕೂಲ ನೋಡ್ಕೊಳ್ಳಿ. ಮತ್ತು ನಿಮಗೆ ಖರ್ಚುಗಳು ಜಾಸ್ತಿ ಇರುತ್ತೆ, ತುಂಬ ಖರ್ಚಾಗುತ್ತೆ, ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ. ಏಕೆಂದರೆ ದ್ವಿತೀಯ ಭಾವದಲ್ಲಿರ್ತಕ್ಕಂಥ ಕೇತು ತುಂಬ ಖರ್ಚು ಮಾಡಿಸಿದ್ದಾನೆ. ಇನ್ನು ಮೇಲೆ ಸ್ವಲ್ಪ ಮಟ್ಟಿಗೆ ಖರ್ಚು ಕಮ್ಮಿ ಆದರೂ ಕೂಡ ನಿಮಗೆ ಆರೋಗ್ಯದಲ್ಲಿ ತಲೆನೋವು ಬರ್ತಕ್ಕಂಥದ್ದು, ಬೆನ್ನು ಸೊಂಟು ನೋವು ಬರ್ತಕ್ಕಂಥದ್ದು, ಹೀಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಯೋಗಗಳಿದೆ. ಹಾಗಾಗಿ ಅದನ್ನು ಸ್ವಲ್ಪ ಗಮನದಲ್ಲಿಟ್ಕೋಬೇಕು. ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ, ಅವ್ರು ಚೆನ್ನಾಗಿ ಓದಿಸೋದ್ರಿಂದ ಅವ್ರು ಒಳ್ಳೆ IAS IPS ಮಾಡ್ಬೋದು. ಅವ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಇನ್ನು ಆರೋಗ್ಯದ ವಿಚಾರ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ತೊಂದರೆ ಇದೆ, ರಕ್ತಕ್ಕೆ ಸಂಬಂಧಪಟ್ಟಂಥದ್ದು. ಆದರೆ ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಶತ್ರುದೋಷ ಆಗುವಂಥ ಯೋಗ ಇದೆ. ಇದಕ್ಕೆ ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ನಿಮಗೆ ಗೆಲ್ಲುವಂಥ ಯೋಗ, ಪಿತ್ರಾರ್ಥ ಆಸ್ತಿ ಇಲ್ಲಿ ನಿಮಗೆ ಭಾಗ ಸಿಗುವಂಥ ಯೋಗವೂ ಕೂಡ ಇದೆ. ದಾಂಪತ್ಯದ ಸ್ವಲ್ಪ ಮಟ್ಟಿಗೆ ಮನಸ್ತಾಪ ಆಗುವಂಥ ಯೋಗ ಇದೆ, ಅದು ಕೂಡ ಸರಿ ಮಾಡ್ಕೊಳ್ಳಿ. ಆಮೇಲೆ ಆಯುಷ್ಯ ಸ್ಥಾನ ನಿಮ್ಮದು ಚೆನ್ನಾಗಿದೆ, ಉದ್ಯೋಗ ಸ್ಥಾನ ಚೆನ್ನಾಗಿದೆ, ಲಾಭ ಸ್ಥಾನ ಚೆನ್ನಾಗಿದೆ. ಖರ್ಚು ತುಂಬ ಇದೆ, ಇರೋ ದುಡ್ಡೆಲ್ಲ ಖಾಲಿ ಆಗುತ್ತೆ. ಆದರೆ ಸಾಲ ಮಾಡುವ ಪರಿಸ್ಥಿತಿ ಬರದೇ ಇರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಸಿಂಹರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ, ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಅವರಿಗೆ ಅನುಕೂಲ ಇದೆ ಅಂತ ಹೇಳ್ತೀನಿ. ಇನ್ನು ಕೆಲವೊಂದಷ್ಟು ವ್ಯವಹಾರಗಳಿರ್ತದೆ, ಕೆಲವು ಅಡ್ಮಿನಿಸ್ಟ್ರೇಟಿವ್ ಮಾಡತಕ್ಕಂಥ ವ್ಯವಹಾರಗಳಿರ್ತದೆ. ಯಾಕೆಂದರೆ ಆಡಳಿತ ವಿಭಾಗದಲ್ಲಿ ಮಾಡತಕ್ಕಂಥವ್ರು ಯಾರೇ ಇದ್ದರೂ ಅವರಿಗೆ ಸ್ವಲ್ಪ ತುಂಬ ಅನುಕೂಲ ಇದೆ. ಚಿತ್ರರಂಗದಲ್ಲಿ ಇರೋರಿಗೆ ಅನುಕೂಲ ಇದೆ. ಮಾಧ್ಯಮದಲ್ಲಿರೋರಿಗೆ, ಪತ್ರಿಕಾ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳಿಗೆ, ಮತ್ತು ಅಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ, ಆನಂತರದಲ್ಲಿ ನ್ಯಾಯವಾದಿಗಳಿಗೆ, ಇವರಿಗೆಲ್ಲ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಮತ್ತು ಯಾವುದೇ ರೀತಿಯ ತೊಡರುಗಳಿದ್ರೂ ಕೂಡ ಅವೆಲ್ಲ ಪರಿಹಾರವಾಗುವಂಥ ಶುಭ ಯೋಗಗಳು ಈಗ ನಿಮಗೆ ಪ್ರಾಪ್ತಿಯಾಗಿದೆ. ಸಿಂಹರಾಶಿಯವರಿಗೆ ಅತ್ಯುನ್ನತವಾಗಿರ್ತಕ್ಕಂಥ ಶುಭಫಲಗಳನ್ನು ನಾವು ಹೇಳಬೇಕು. ಪೂರ್ವ ಪುಣ್ಯ ವೃದ್ಧಿ ಆಗುತ್ತೆ, ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೀತದೆ, ಎಷ್ಟು ಹೊಸ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡುವಂಥ ಯೋಗಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಈ ಸಿಂಹರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ತಂದೆ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಗಮನವಹಿಸಿ ಅವರ ಒಂದು ಆಶೀರ್ವಾದ ಪಡೆದರೆ ಇನ್ನೂ ಹೆಚ್ಚಿನ ನಿಮಗೆ ಅನುಕೂಲ ಆಗುತ್ತೆ. ಹಾಗಾಗಿ ಸಿಂಹರಾಶಿ ಶಿವಫಲ ಅಂತ ಹೇಳಬೇಕು. ಒಂದು ವೇಳೆ ತೊಂದರೆ ಇಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ಹತ್ತಿರತಕ್ಕಂಥ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ದಿವಸ ಅರ್ಚನೆಯನ್ನು ಮಾಡೋದ್ರಿಂದ ನಿಮ್ಮ ಎಲ್ಲ ಕಷ್ಟ ದುಃಖಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.